ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸವಿ ಕನ್ನಡ ಭಾಗ 1 2ನೇ ತರಗತಿಯ ಒಂದು ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ನೋಡೋಣ. ಪರಿವಿಡಿ ಗದ್ಯ ಪದ್ಯಗಳು. ಕೃತಿಕಾರರ ಹೆಸರು. ಅಧ್ಯಾಯ 1 ಬಣ್ಣದ ಹಕ್ಕಿ ಪದ್ಯ. ಊರಿಗೊಬ್ಬ ರಾಜನಂತೆ ಪದ್ಯ. ಗೆಳೆತನ. ಕೆಂಪೇಗೌಡರ ಕನಸು. ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ. ಸಂತೆ. ಅರಿವೇ ಗುರು. ನನ್ನ ದೇವರು ಪದ್ಯ. ಇವುಗಳ ಬಗ್ಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿಸಿರಿ. ಗಾಳಿಪಟ, ನಕ್ಷತ್ರ, ಮೀನು, ಛತ್ರಿ, ಚುಕ್ಕಿಯನ್ನು ಜೋಡಿಸಿ ಚಿತ್ರಕ್ಕೆ ಬಣ್ಣವನ್ನು ತುಂಬಿರಿ. ಹಾಗೆ ಆನೆ ಬಂದಿತು ಪದ್ಯ. ಆನೆ ಬಂದಿತು ಪದ್ಯ ತುಂಬ ಚೆನ್ನಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಆನೆ ಯಾವ ದಿನದಂದು ಮನೆಗೆ ಬಂದಿತು? ಆನೆ ಹಬ್ಬದ ದಿನದಂದು ಮನೆಗೆ ಬಂದಿತು. ಯಾರ ಮನೆಗೆ ಆನೆ ಬಂದಿತ್ತು? ಸುಬ್ಬನ ಮನೆಗೆ ಆನೆ ಬಂದಿತ್ತು. ಆನೆಗೆ ಅಮ್ಮ ಏನನ್ನು ಕೊಟ್ಟಳು? ಆನೆಗೆ ಅಮ್ಮ ಬೆಲ್ಲದ ಉಂಡೆ ಕೊಟ್ಟಳು. ಆನೆಯ ಕಾಲಿಗೆ ಏನನ್ನು ಕಟ್ಟಲಾಗಿತ್ತು? ಆನೆಯ ಕಾಲಿಗೆ ಗೆಜ್ಜೆ ಕಟ್ಟಲಾಗಿತ್ತು. ಇದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಹಾಗೆ ಕೆಳಗಿನ ಚಿತ್ರಗಳನ್ನು ಕುರಿತು ನಿಮಗನಿಸಿದಂತಹ ಮಾಹಿತಿಗಳನ್ನು ನೀವು ಹೇಳಬಹುದು. ಇಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಶಾಂತಿ, ಸಹನೆ, ತ್ಯಾಗ ಇವುಗಳ ಮುಖಾಂತರ ಹೋರಾಟವನ್ನು ನಡೆಸಿದವರು. ಹಾಗೆ ಇದು ಆಕಳು, ಇದು ಗೂಳಿ, ಹಾಗೆ ಇಲ್ಲಿ ತೆಂಗಿನ ಮರದ ತೋಟ. ತೆಂಗಿನ ಮರದಿಂದ ನಮಗೆ ತೆಂಗಿನಕಾಯಿ, ಎಳನೀರು, ಹಾಗೆ ಒಲೆ ಉರಿಸುವುದಕ್ಕೆ ಕಟ್ಟಿಗೆಯೂ ಕೂಡ ಸಿಗುತ್ತದೆ. ರೈತ ಮತ್ತು ಹದ್ದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ? ರೈತ ತನ್ನ ಹೊಲದಲ್ಲಿ ಕೆಲಸವನ್ನ ಮಾಡುತ್ತಿದ್ದ. ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ರೈತ. ಇದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ವರ್ಣಮಾಲೆಯನ್ನು ಪೂರ್ಣ ಮಾಡಿರಿ. ಹಾಗೆ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಖಾಲಿ ಬಿಟ್ಟಿರುವ ಅಕ್ಷರಗಳ ಕಾಗುಣಿತವನ್ನು ಬರೆಯಿರಿ. ಖ ಖ, ಕಿ ಖಿ, ಕು ಖು, ಕುರು, ಖೆ ಖೆ, ಕೈ, ಕೋ ಕೋ, ಕೌ ಕಂ ಕಹ. ಇದೇ ರೀತಿಯಾಗಿ ಬರಿಬೇಕು. ಕೆಳಗಿನ ವಾಕ್ಯಗಳನ್ನು ನಕಲು ಮಾಡಿ ಬರೆಯಬೇಕು. ಸಂಖ್ಯೆಗಳನ್ನು ನಕಲು ಮಾಡಿ ಬರೆಯಿರಿ. ಬಣ್ಣದ ಹಕ್ಕಿ. ಚಿತ್ರದಲ್ಲಿರುವಂತಹ ಪಕ್ಷಿಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ. ಗಿಳಿ, ಹುಂಜ, ನವಿಲು, ಕಾಗೆ, ಪಾರಿವಾಳ, ಗುಬ್ಬಿ. ಬಣ್ಣದ ಹಕ್ಕಿ ಪದ್ಯ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೋ ವೇಳೆಯನ್ನೆಲ್ಲ. ಇದೇ ರೀತಿಯಾಗಿ ಪದ್ಯಗಳ ಮುಂದಿನ ಸಾಲುಗಳನ್ನು ಬರಿಬೇಕಾಗುತ್ತೆ. ಹಾಗೆ ಈ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಉತ್ತರ ಬರೆಯಿರಿ. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಇದೇ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ಒಂದು ಪದದಲ್ಲಿ ಬರಿಬೇಕು. ಆವರಣದಲ್ಲಿ ಇರುವಂತಹ ಪದಗಳಿಗೆ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಬರೆಯಿರಿ. ಹಾಗೆ ಪ್ರಾಸಪದಗಳನ್ನು ಹೇಳುವುದು. ಊರಿಗೊಬ್ಬ ರಾಜನಂತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಂತಹದ್ದು.
ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಶಿಕ್ಷಕರ ಸಹಾಯದಿಂದ ಬರೆಯಬೇಕು. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದವನ್ನು ಬರೆಯಿರಿ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಇದೇ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ಬರಿಬೇಕಾಗುತ್ತೆ. ಹಾಗೆ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದರಂತೆ. ಇದೇ ರೀತಿಯಾಗಿ ಮುಂದಿನ ಪದಗಳನ್ನು ಸಾಲುಗಳನ್ನು ಬರಿಬೇಕು. ಹಾಗೆ ಸರಿಯಾದ ಆ ಪಟ್ಟಿಯಿಂದ ಅ ಪಟ್ಟಿಯನ್ನು ಸರಿಯಾಗಿ ಜೋಡಿಸಿ ಬರೆಯಬೇಕು. ಊರಿಗೊಬ್ಬ ರಾಜನಂತೆ, ಗುಂಡಿಬಲು ಅಳೆಯದಂತೆ, ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ. ಇದೇ ರೀತಿಯಾಗಿ ಹೊಂದಿಸಿ ಬರಿಬೇಕಾಗುತ್ತೆ. ಸರಿಯಾಗಿ ಅಕ್ಷರಗಳನ್ನು ಉಚ್ಚರಿಸಬೇಕು. ಗೆಳೆತನ ಗದ್ಯ ಭಾಗ. ಪ್ರಾಣಿಯ ಹೆಸರು ಒಂಟೆ, ಪ್ರಾಣಿಯ ಹೆಸರು ಕುದುರೆ. ಗೆಳೆತನ. ಅಭ್ಯಾಸದ ಪ್ರಶ್ನೆಗಳು. ಒಂದು ವಾಕ್ಯದಲ್ಲಿ ಉತ್ತರ ಬರೆ. ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು. ಇದೇ ರೀತಿಯಾಗಿ ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಈ ಮಾತನ್ನ ಯಾರು ಯಾರಿಗೆ ಹೇಳಿದರು? ನಾವಿಬ್ಬರು ಸಮಾನರು ಅಲ್ಲವೇ? ಯಾರು ಹೇಳಿದರು? ಒಂಟೆ ಹೇಳಿತು. ಯಾರಿಗೆ? ಕುದುರೆಗೆ. ಅದೇ ರೀತಿಯಾಗಿ ಇನ್ನುಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ಹಾಗೆ ಒತ್ತಕ್ಷರ ಇರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ. ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ಕುದುರೆ, ಸಲಹೆ, ಹುಡುಕು, ಒಳ್ಳೆಯ. ಗಾದೆಯ ಮಾತನ್ನು ಪೂರ್ಣಗೊಳಿಸುವುದು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿಯಿಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅದೇ ರೀತಿಯಾಗಿ ಈ ಒಂದು ವೃತ್ತದಲ್ಲಿರುವಂತಹ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸುವಂತಹದ್ದು. ಮರದಲ್ಲಿರುವಂತಹ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯುವುದು. ಕೆಂಪೇಗೌಡರ ಕನಸು ಗದ್ಯ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಕೆಂಪೇಗೌಡರ ಮೊದಲ ರಾಜಧಾನಿ ಯಾವುದು? ಯಲಹಂಕ. ಇದೇ ರೀತಿಯಾಗಿ ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ಸರಿ ತಪ್ಪುಗಳಿಗೆ ಉತ್ತರ. ಕೆಂಪಾಂಬುದಿ ಕೆರೆಯನ್ನ ಅಚ್ಯುತರಾಯರು ಕಟ್ಟಿಸಿದರು. ಇದು ತಪ್ಪು. ಈ ಒಂದು ಕೆರೆಯನ್ನ ಕಟ್ಟಿಸಿದವರು ಕೆಂಪೇಗೌಡರು. ಖಾಲಿ ಜಾಗವನ್ನ ಸರಿಯಾಗಿ ತುಂಬಿ. ಕೆಂಪೇಗೌಡರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಇದೇ ರೀತಿಯಾಗಿ ಬಿಟ್ಟಿರುವಂತಹ ಜಾಗವನ್ನ ಸರಿಯಾದ ಪದವನ್ನು ತುಂಬಬೇಕು. ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ನಕಲು ಮಾಡಿ ಬರೆಯಬೇಕು. ಹಾಗೆ ಮಾದರಿಗಳಂತೆ ನಗರ ನಗರಗಳು, ಕಾಡು ಕಾಡುಗಳು, ಹಳ್ಳಿ ಹಳ್ಳಿಗಳು ಅಂದರೆ ಬಹುವಚನ ರೂಪದಲ್ಲಿ ಬರೆಯುವಂತಹದ್ದು. ಹಾಗೆ ಒತ್ತಕ್ಷರ ಪದಗಳನ್ನು ರಚಿಸಬೇಕು. ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತ್ತು. ಹಳ್ಳಿಯ ದಾರಿಯ ಬದಿಯಲ್ಲಿ. ಇಲ್ಲಿರುವಂತಹ ಋತುದಲ್ಲಿರುವಂತಹ ವಸ್ತುಗಳನ್ನು ಬರೆಯಬೇಕು. ಹಳ್ಳಿಯ ದಾರಿಯ ಬದಿಯಲ್ಲಿ. ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಮಾವಿನ ಮರವಿತ್ತು. ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಹಕ್ಕಿಗಳು ಗೂಡನ್ನ ಮಾವಿನ ಮರದಲ್ಲಿ ಕಟ್ಟಿದ್ದವು. ಇದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಬೇಕು. ಬಿಟ್ಟಿರುವಂತಹ ಜಾಗವನ್ನು ಸರಿಯಾದ ಪದವನ್ನು ಬರೆಯಬೇಕು. ಹಲವು ಕೊಂಬೆಗಳು ಚಾಚಿ ಎನ್ನುವಂತಹ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಕೊಟ್ಟಿರುವ ಪದಗಳಿಗೆ ಪ್ರಾಸ ಪದವನ್ನು ಹೇಳಿ ಬರೆಯಿರಿ.
ಮರವಿತ್ತು, ಹರಡಿತ್ತು, ಆಡಿತ್ತು, ತಂದಿತ್ತು, ಸೆಳೆದಿತ್ತು, ತೋರಿಸು, ತಾಕತ್ತು, ಹೊತ್ತು ಈ ರೀತಿಯಾದಂತಹ ಪ್ರಾಸಪದಗಳನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ 4 ಮರಗಳ ಚಿತ್ರಗಳನ್ನು ಬರಿಬೇಕು. ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರ, ಇನ್ನುಳಿದಂತಹ ಮರ ನೀವು ಬರಿಬೇಕಾಗುತ್ತೆ. ಯೋಚಿಸಿ. ಸಂತೆ ಗದ್ಯ ಭಾಗ. ನಾವು ಮನೆಯಲ್ಲಿ ಬಳಸುವಂತಹ ವಸ್ತುಗಳ ಹೆಸರುಗಳು ಹಾಗೆ ಹೂಗಳ ಹೆಸರುಗಳು. ಸಂತೆ. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು. ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಸಂತೆಯಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು. ಇದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಯಾರು ಯಾರಿಗೆ ಹೇಳಿದರು ಮಾತನ್ನ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು. ಅದೇ ರೀತಿಯಾಗಿ ಇಲ್ಲಿ ಪುಲ್ಲಿಂಗ ಪದಗಳನ್ನು ಸ್ತ್ರೀಲಿಂಗ ರೂಪಕ್ಕೆ ಬದಲಾವಣೆ ಮಾಡಿ ಬರಿಬೇಕು. ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರುಗಳನ್ನು ಬರೆಯಿರಿ. ಅಳಿಲು, ನವಿಲು, ಹುಂಜ, ಬೆಕ್ಕು, ಇಲಿ, ಮೇಕೆ, ಟಗರು, ಗುಬ್ಬಿ, ನಾಯಿ. ಅರಿವೆ ಗುರು. ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು? ನರಿ ಮತ್ತು ನರಿಯ ಮರಿ ಬಂದವು. ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು? ಕೊಕ್ಕೋ ಕೊಕ್ಕೋ ಎಂದು ನರಿಗೆ ಶಬ್ದ ಕೇಳಿತು. ಇದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿದ್ದೇನೆ. ಹಾಗೆ ಬಿಟ್ಟಿರುವಂತಹ ಸ್ಥಳ ಪದಗಳನ್ನು ತುಂಬಬೇಕು. ಹಾಗೆ ಈ ಮಾತನ್ನ ಯಾರಿಗೆ ಹೇಳಿದರು ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಸಾಕು ಪ್ರಾಣಿಗಳ ಹೆಸರುಗಳನ್ನು ಬರಿಬೇಕು. ನಾಯಿ, ಹಸು, ಬೆಕ್ಕು, ಕುರಿ, ಎಮ್ಮೆ, ಮೊಲ. ಹಾಗೆ ಕಾಡು ಪ್ರಾಣಿಗಳು ಅಂತ ಕೇಳಿದಾಗ ಸಿಂಹ, ಹುಲಿ, ಆನೆ ಇತ್ಯಾದಿ. ನನ್ನ ದೇವರು ಪದ್ಯ. ಹಕ್ಕಿಗಳು, ಸೂರ್ಯ, ಮರ, ಮನೆಗಳು, ಚಿಟ್ಟೆ. ನನ್ನ ದೇವರು ಪದ್ಯ. ನಮಗೆ ಹಗಲಿನಲ್ಲಿ ಬೆಳಕನ್ನ ಕೊಡುವವನು ಯಾರು? ಸೂರ್ಯ. ಅದೇ ರೀತಿಯಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹದ್ದು ರಾತ್ರಿ ವೇಳೆ ಬೆಳಕು ಕೊಡುವವನು ಯಾರು? ಚಂದ್ರ. ಈ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಬೇಕು. ಗುಂಪಿಗೆ ಸೇರದ ಪದ ಸೂರ್ಯ, ಚಂದ್ರ, ಗುಡ್ಡ, ನಕ್ಷತ್ರ. ಅಂದರೆ ಈ 3 ಆಕಾಶದಲ್ಲಿ ಇರುವಂತಹ ನಕ್ಷತ್ರ, ಹಾಗೆ ಉಪಗ್ರಹ, ಹಾಗೆ ಇದು ಒಂದು ನಕ್ಷತ್ರ. ಗುಡ್ಡ ಭೂಮಿಯಲ್ಲಿ ಇರುವಂತಹದ್ದು, ಪ್ರಕೃತಿಯ ಒಂದು ಭಾಗ. ಹಾಗಾಗಿ ಇದು ಗುಂಪಿಗೆ ಸೇರಿದ ಪದವಾಗಿರುತ್ತದೆ. ಹಾಗೆ ಬೆಳಕು, ಗಾಳಿ, ನೀರು, ರೈತ ಇವು ಪ್ರಕೃತಿಯಲ್ಲಿ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳು. ರೈತ ಎನ್ನುವಂತಹದ್ದು ಒಂದು ಮನುಷ್ಯನು ಮಾಡುವಂತಹ ವೃತ್ತಿಯ ಪದವಾಗಿರುತ್ತೆ. ಹೊಲದಲ್ಲಿ ಕೆಲಸ ಮಾಡುವ ಮನುಷ್ಯನಿಗೆ ರೈತ ಅಂತ ಕರೀತಾರೆ. ಹಾಗೆ ಈ ಕಥೆಯಲ್ಲಿರುವಂತಹ ಕಥೆಯನ್ನು ಓದಿ ಇದಕ್ಕೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ಬೇಟೆಗಾರ ಯಾವುದಕ್ಕಾಗಿ ಬಲೆ ಬೀಸಿದನು? ಹಕ್ಕಿಗಳಿಗಾಗಿ. ಎಲ್ಲ ಹಕ್ಕಿಗಳು ಸೇರಿ ಏನು ಮಾಡಿದವು? ಬಲೆಯನ್ನು ಎತ್ತುಕೊಂಡು ಮೇಲಕ್ಕೆ ಹಾರಿದವು. ಇದೇ ರೀತಿಯಾಗಿ ಯೋಧ ಮತ್ತು ರೈತರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿ. ಅಂದರೆ ನಮ್ಮ ದೇಶ ಒಂದು ಸಂಪದ್ಭರಿತವಾಗಿ ಸುರಕ್ಷಿತವಾಗಿ ಇರಬೇಕು ಅಂತಂದರೆ ಯೋಧ ಮತ್ತು ರೈತರ ಒಂದು ಕಾರ್ಯ ನಾವು ಸ್ಮರಿಸಲೇಬೇಕು. ಹಾಗಾಗಿ ಯೋಧ ಮತ್ತು ರೈತರಿಗೆ ನಮ್ಮೆಲ್ಲರ ಪರವಾಗಿ ನಮನ ಇರಲಿ.